ನಾನು ಕೂಡ ಮನೆಯಲ್ಲಿ ಶಿವಪೂಜೆಯನ್ನು ಮಾಡಬೇಕು ಅಂತ ಬಿಲ್ವಪತ್ರೆ ತರುವುದಕ್ಕೆ ಅಂತ ನೇರ ಅಲಕಾವತಿಯ ಉದ್ಯಾನವನಕ್ಕೆ ಹೋಗಿದ್ದೆ. ತರಬೇಕಿತ್ತು. ಹೋಗಿ ತರುವ ಅಂತ ಆಲೋಚನೆ ಮಾಡುವಾಗ ಉದ್ಯಾನವನದಲ್ಲಿ ಪಿಸು 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 ಗುಸು 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 ಸಂಭಾಷಣೆ. ಪೂಜೆ ಎಂದಾದ ಮೇಲೆ ತುಂಬಾ ವ್ಯಕ್ತಿಗಳು ಬರುತ್ತಾರೆ, ಪೂಜೆಯಲ್ಲ ಮಾತನಾಡ್ತಾರೆ. ಪೂಜೆಯಲ್ಲಿ ಸಂಭಾಷಣೆ ಅಲ್ಲ, ಮತ್ತೆ ಇದೊಂದು ಗಂಡು ಹೆಣ್ಣಿನ ಸಂಭಾಷಣೆ. ಹಾಗಿದ್ರೆ ಗಂಡು ಹೆಣ್ಣು ಮಾತನಾಡ್ಲಿಕ್ಕೆ ಇಲ್ವಾ? ಮಾತಾಡ್ಲಿ, ಮಾತಾಡುವ ಭಾವನೆ ಒಳ್ಳೇದಿರ್ಬೇಕು. ಅಂದರೆ ನಾನು ಏನು ಇದು ಶಬ್ದ ಅಂತ ಹೇಳಿ ಮೆಲ್ಲ ಹೋಗಿ ನೋಡ್ತೇನೆ. ಇಬ್ಬರು ನಿಮಗೆ ಸಂಬಂಧಪಟ್ಟವರೇ. ಯಾರಪ್ಪ? ಒಬ್ಬ ವಾಸುಗಳಲ್ಲಿ ಶ್ರೇಷ್ಠನಾದ ಧೂಮ, ವಿಧೂಮ. ಅವನಿಗೊಂದು ಅಧಿಕಾರವನ್ನು ಕೊಟ್ಟಿದ್ದೀರಿ, ಹೊಣೆಗಾರಿಕೆಯನ್ನು ನೋಡಿಕೊಳ್ಳಿಕ್ಕೆ. ಮತ್ತೊಬ್ಬಳು ನಿಮ್ಮ ಕುಣಿಯುವ ಹೆಣ್ಣು ಆಲ್ಪುಚ್ಚೆ, ಅವಳನ್ನು ಹೂಗಳನ್ನು ಆಯ್ದು ತರುವುದಕ್ಕಾಗಿ ಕಳಿಸಿದ್ದೀರಿ. ಅವರಿಬ್ಬರು ಪರಸ್ಪರ ಸಂಭಾಷಣೆ ಮಾಡ್ತಾ ಇದ್ದಾರೆ. ಒಂದೇ ಊರು ಅಂತಾದ ಮೇಲೆ ಮಾತನಾಡದೇ ಇರ್ತಾರೋ? ಈ ಊರಿನವರು ಅವರು. ಆದರೂ ಕಂಡಾಗ ಮಾತನಾಡಬಹುದು. ಮಾತಾಡಿದ್ದು ತಪ್ಪು ಅಂತಲ್ಲ, ಮಾತಾಡ್ಲಿ. ಮಾತಾಡುವಾಗ ಗಂಡು ಹೆಣ್ಣು ಒಂದು ಸಾರ್ವತ್ರಿಕವಾಗಿ ಎಲ್ಲರೂ ಹೋಗಿ ಬರುವ ದಾರಿಯಲ್ಲಿ ಕೈ ಹಿಡ್ಕೊಂಡು ಚೇಷ್ಟೆಗಳು ಲಳ್ಳೆಗರೆಯುವುದೆಂತದು ಆ ಸ್ಥಿತಿ ಇತ್ತೆ ಮತ್ತೆ ನಮ್ಮ ಲೋಕದಲ್ಲಿ. ನಾನು ಹೇಳಿದೆ, ಎಚ್ಚರಿಸಿದೆ. ನಮ್ಮ ಊರಿನ ಕ್ರಮ ಹೇಗೆ ಅಂತ ಹೇಳಬೇಕಿತ್ತು. ನಿಮ್ಮ ಊರಿನ ಇಲ್ಲಿಯ ಕ್ರಮ ಹೇಗೆ ಅಂತ ನಾನು ಹೇಳಿದೆ. ಮಾತಾಡಬಾರದು ಅಂತ ಹೇಳಿದೆ. ಮಾತನಾಡಿದ್ರು ಮತ್ತೊಬ್ಬರಿಗೆ ಗೊತ್ತಾಗಬಾರದು. ನೀವು ಹಾಗೆ ಮಾಡುದು ಕಾಣ್ತದಲ್ಲ, ಅದರ ಅರ್ಥ ಹಾಗ ಅಲ್ವಾ? ಮತ್ತೊಬ್ಬರ ದೃಷ್ಟಿಗೆ ನಾವು ಬೀಳಬಾರದು. ನಾನು ಅದನ್ನೇ ಹೇಳಿದೆ. ಇದು ಪ್ರದೋಷ ಕಾಲ, ಈಗ ಶಿವಪೂಜೆಯನ್ನು ಮಾಡಬೇಕು, ಇಂಥದ್ದಕ್ಕೆಲ್ಲ ಆಸ್ಪದ ಇಲ್ಲ ಅಂತ ಹೇಳಿದೆ. ಹೇಳಬೇಕಿತ್ತು. ಹೇಳಿದಾಗ ಅವ ಹೇಳಿದ್ದಂಥದ್ದು ಗೊತ್ತುಂಟ? ವಸು ಹೇಳಿದ, ನಿನ್ನ ಅಪ್ಪನಲ್ಲಿ ಹೇಳು ಹೋಗಿ, ನಾನು ಇದಕ್ಕಿಂತ ಹೆಚ್ಚು ಮಾಡ್ತೇನೆ, ಕೇಳುವುದಕ್ಕೆ ಯಾರು ಬರ್ತಾರೆ? ನಿನ್ನ ಮನೆಗೆ ಹೋಗಬೇಕಿತ್ತು ನೀನು. ಯಾರಲ್ಲಿ? ನಿನ್ನ ಅಪ್ಪನಲ್ಲಿ. ನನ್ನ ಅಪ್ಪನಿಗೇನು ಹರಿಕೆ ಉಂಟು ಅಲ್ಲಿಗೆ ಬರ್ತೇನೆ ಅಂತ? ಮತ್ತೆ ಅವ ಹೇಳಿದ್ದಲ್ವ ನಿನ್ನ ಅಪ್ಪನಲ್ಲಿ ಹೇಳು. ನನ್ನ ಅಪ್ಪ ನಿಮ್ಮನ್ನು ನನ್ನನ್ನು ಅಪ್ಪ ಮಗ ಮಾಡಿ, ನಿನ್ನ ಅಪ್ಪನಿಂದಲೇ ನನ್ನಂತ ಒಂದು ವ್ಯಕ್ತಿಯನ್ನು ನಿಮ್ಮ ಮಗ ಮಾಡಿದ್ದು. ಒಳ್ಳೇದು ನಿಮಗೆ ಒಳ್ಳೇದಾಗಿರ್ಬಹುದು, ನನಗೆ ಎಷ್ಟೊತ್ತಿಗೆ ಒಳ್ಳೇದಾಗುದಿಲ್ಲ. ಯಜಮಾನ ಅಂದ್ರೆ ಅಪ್ಪನಿಗೆ ಸಮಾನ. ಅಪ್ಪನಿಗೆ ಸಮಾನ ಮಾತ್ರ, ಅಪ್ಪನೇ ಅಲ್ಲ. ನೀವು ಅಷ್ಟು ಬೇಗ ಅದನ್ನೆಲ್ಲ ತಗೊಳ್ಳೋದು ಬೇಡ. ಆದರೂ ಒಂದು ಸಂತೃಪ್ತಿ ನನಗೂ. ನಿಮ್ಮ ಅನ್ನವನ್ನು ತಿಂದಿದ್ದೇನೆ ಎನ್ನುವಾಗೆ. ರಾಯರೇ, ಅವನಲ್ಲಿ ಹೇಳಿದೆ, ಯಜಮಾನರಲ್ಲಿ ಹೇಳ್ತೇನೆ ಅಂತ ಹೇಳಿದ್ದಕ್ಕೆ, ನಿನ್ನ ಯಜಮಾನ ಯಾವ ಲೆಕ್ಕ? ನಾನು ಈ ಲೋಕದವ ಅಲ್ಲ, ನಾನು ಪ್ರವಾಸಿಯಾಗಿ ಬಂದವ. ನಾನು ಏನು ಬೇಕಾದ್ರೂ ಮಾಡ್ತೇನೆ, ಕೇಳಲಿಕ್ಕೆ ಯಾರು ಅಂತ ಆಧಾಟಿನ ಮಾತಾಡ್ತಾರೆ. ಸಟೆಯನ್ನಾಡುವಂತಹ ಅನಿವಾರ್ಯತೆ ನನಗೆ ಈ ಸಂದರ್ಭದಲ್ಲಿಲ್ಲ. ದಿಟವಲ್ಲವೇ? ಖಂಡಿತವಾಗಿಯೂ ಇದು ದಿಟವೂ ಹೌದು. ನಮ್ಮ ಕ್ಷೇತ್ರಕ್ಕೆ ಬಂದಂತಹ ಪ್ರವಾಸಿಯೋರ್ವ ನಮ್ಮಲ್ಲಿ ಬಂದು ಅನಾಚಾರ ಮಾಡ್ತಾನೆ ಅಂತಿದ್ರೆ ಅದನ್ನು ಖಂಡಿಸಬೇಕಾದ್ದು ನಮ್ಮ ಕರ್ತವ್ಯ. ಅದು ಕೂಡ ಶಿವಪೂಜೆಯನ್ನೇ ನಿರತರಾಗಬೇಕು ಅಂತ ನೀವು ಅಪ್ಪಣೆ ಮಾಡಿದ ಮೇಲೆ ಅನ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಪಾಪವೆಲ್ಲವೂ ಪುಣ್ಯಕ್ಷೇತ್ರದಲ್ಲಿ ನಶಿಸಿ ಹೋಗ್ತದೆ. ಅದಕ್ಕೆಲ್ಲ ಬಲ್ಲವರು ಹೇಳಿದ್ದು ಏನಂತ? ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಘೃತಂ ಪಾಪಂ. ಘೃತಂ ಅಲ್ವಾ? ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಅಂತಹ ಪಾಪಕೃತ್ಯವನ್ನೇ ಸಗಿದ್ದಾರೆ. ವಿಷಯ ನಮ್ಮ ಗಮನಕ್ಕೆ ಬಂದ ಮೇಲೆ ಸುಮ್ಮನಿದ್ದೇವೆ ಅಂತಾದ್ರೆ ನಾವು ಷಂಡರು ಅಂತಾಗುವುದಿಲ್ವೇ? ನೀವು ಬಿಡಿ, ನಾನು ಷಂಡ ಅಂತಾಗುದಿಲ್ವ? ನೀನು ಅದೇ ಅಂತ ಭಾವಿಸುವ. ಆಗಬಹುದಾ ಅಲ್ವಾ? ಮತ್ತೆ ಎಲ್ಲಿದ್ದಾರೆ? ಬನ್ನಿ.
ಅರೆ ಪಾಪಿಗಳ ಕೋಪಿ ಅಲ್ವಾ ಇದೆಯಲ್ಲ ಅರೆಲ್ಲ ಇಷ್ಟು ಕೋಪ ಯಾಕೆ? ಸಿಟ್ಟು ಬಂದಾಗ ಹೇಳುದು ಅರೆ ಪಾಪಿಗಳ. ಅರೆ ಪಾಪಿಗಳ. ಯಾವ ಕ್ಷೇತ್ರ ಅಂತ ಇಲ್ಲ, ಯಾವ ಪಾತ್ರ ಅಂತ ಇಲ್ಲ. ಅನಾಚಾರ ಮಾಡುವಲ್ಲಿ ನಿಮ್ಮನ್ನು ಹೇಳುವವರು ಕೇಳುವವರಿಗೆ ಗುಣ ಎಂತದ್ದು ಏನಿದ್ದಂಥದ್ದು ಪರಮಂಡಿ. ಒಬ್ಬ ಎಚ್ಚರಿಕೆ ನೀಡಿದ್ರು ಅಂತವರನ್ನು ಧಿಕ್ಕರಿಸ್ತೀರಿ. ನೀವು ಬೇಕಾದ್ರೆ ಏನು ಬೇಕಾದ್ರೂ ಮಾಡಿ, ಇದನ್ನೊಂದು ಕಟ್ಟಿ ಹಾಕಿ. ಯಾವ್ದನ್ನು? ಅದೇನು ಅದೇನು ಇದು ಶ್ವಾನವ. ಮೈ ಮೇಲೆ ಹಾರ್ತಾ ಉಂಟು. ಅದನ್ನು ಹಾರುವುದಕ್ಕೆ ಬಿಟ್ಟದ್ದು ನಾನು. ಇದೆಂತದ್ದು ಶ್ವಾನವ ಅಂತ ಹೇಳಿ ಶ್ವಾನ ಅಂತ ಹೇಳಿದ್ರು ನನ್ನದು ಹಾರ್ಲಿಕ್ಕಿದ್ದ. ನಿಮ್ಮದಾದ್ರೂ ನನ್ನ ಮೈ ಮೇಲೆ ಹಾರಿದ್ರೆ ನಾಳೆ ದಿವಸ ಏನು ಅಂತ ದೇವವೈದ್ಯರಲ್ಲೇ ಕೇಳ್ಬೇಕಷ್ಟೇ. ತೊಂದರೆ ಇಲ್ಲ, ಎಷ್ಟು ಖರ್ಚಾದ್ರೂ ಉಂಟಲ್ಲ ನನ್ನಲ್ಲಿ. ನಿಮ್ಮಲ್ಲಿ ಇಬ್ಬರಲ್ಲಿ ಉಂಟು. ನೀನು ನಿನ್ನಲ್ಲಿ ನಿಲ್ಲುವ. ನನ್ನಲ್ಲಿ ಎಲ್ಲಿ? ಇವ ಒಂದು ನೀತಿಯನ್ನು ಹೇಳಿದ್ರು. ನೀತಿ ಯಾವ ಪ್ರಸಂಗದಲ್ಲಿ ಆದ್ರೂ ನನಗೊಂದು ನೀತಿ ಮಾತಾಡ್ಲಿಕ್ಕೆ ಸಿಕ್ಕಿದ. ಈ ಪ್ರಸಂಗದಲ್ಲಿ ನೀತಿ ಮಾತಾಡಿದ್ದೇನೆ. ನೀನು ಇರುವಲ್ಲಿವರೆಗೆ ಬೇರೆ ಪ್ರಸಂಗದಲ್ಲಿ ನನಗೆ ನೀತಿ ಸಿಕ್ಕಿದ. ಯಾರು ಯಜಮಾನ ಅಂತಲೇ ಗೊತ್ತಾಗುವುದಿಲ್ಲ. ಅಷ್ಟು ಬೇಕು, ಅಷ್ಟು ಬೇಕವ. ಬೇಕು. ನಮ್ಮ ಕಡೆಯಲ್ಲಿದ್ದವರೆಲ್ಲ ಹೀಗೆ ಹೀಗೆ ಅನಾಚಾರವನ್ನು ಗೈದ ನೀನು. ಅದು ಯಾವ ರೀತಿ ಅನಾಚಾರ ಮಾಡಿದ್ದೀನಿ? ಇದು ಅನಾಚಾರವಲ್ವೇ? ಗಂಡು ಹೆಣ್ಣು ಒಟ್ಟಾಗುವುದು ಆಚಾರ ಅಲ್ವೇ? ಎಲ್ಲಿಂದ ಇರುವುದು? ಅದು ಮನೆಯಲ್ಲಾದರೆ ಆಚಾರ. ಇದೆಲ್ಲಿ ನೀನು ಮದುವೆಯಾದ ಹೆಣ್ಣು. ಅವಳಿಗೂ ಆಗಲಿಲ್ಲ ಮದುವೆ. ಅವಳ ವಿಷಯ ಬೇಡ, ನಿನ್ನ ವಿಷಯ ಮಾತಾಡು. ಅವಳ ಸುದ್ದಿ ಮಾತಾಡೋದು ಅವಳಿಗೆ ಕೋಪ ಬರುದು. ಕೋಪ ಬರದೆ ಮತ್ತೆ ನನಗಿಲ್ಲದ್ದು ನಿನಗೆಂತದ್ದು? ಪ್ರಪಂಚದಲ್ಲಿ ಗಂಡು ಹೆಣ್ಣು ರೂಪಾತಿಶಯವನ್ನು ಕಂಡು ಆಕೃಷ್ಟರಾಗುವುದು ತಪ್ಪೇನೂ ಅಲ್ಲ. ಆದರೆ ಕ್ಷೇತ್ರ ಪಾತ್ರ ವಿವೇಚನೆ ಬೇಕು. ಇಂತಹ ಕ್ಷೇತ್ರಕ್ಕೆ ಬಂದು ಇಂತಹ ಅನಾಚಾರ ಮಾಡಿದ್ದೀರಿ ಅಂತ ಆದ್ರೆ ಇದು ಮನುಷ್ಯ ಕೆಲಸವಿದು. ಕರ್ಮಭೂಮಿಯಲ್ಲಿ ಹುಟ್ಟಿಕೊಂಡಂತಹ ಮಾನವನವರು ಇಂತಹ ತಪ್ಪನ್ನು ಮಾಡಿದಂತಾದ್ರೆ ಅವನನ್ನು ಹೆಚ್ಚು ವಿಮರ್ಶೆ ಮಾಡುವಂತಹ ಪ್ರಮೇಯ ಇಲ್ಲ. ಅದು ಮಣ್ಣಿನ ವಾಸನೆ. ಆದರೆ ನೀನು ಹಾಗಲ್ಲ, ದೇವಲೋಕವಾಸಿ ನೀನು, ಸ್ಥಾನಮಾನವನ್ನು ಪಡೆದವ ನೀನು. ಮಾನವನಂತೆ ವರ್ತಿಸಿದೆ ಎಂದಾದ್ರೆ ನಿಮಗೆ ಶಿಕ್ಷೆ ಏನು ಗೊತ್ತಾ? ಧರೆಯಲ್ಲಿ ಮಾನವ ದಂಪತಿಗಳ ಪವನಿಯನು ಖನಚೋ ಕದುಳ್ ಅಡಿಗೆರಗುತ್ತ ಪ್ರಣಯಿಗಳನಿದರು ಆವುದು ವಿಧಿ ವಿನ್ಯಾಸದೊಳಿ ವಿಧಮನ ವಿಭ್ರಮಿಸಿತು. ಆವುದು ವಿಧಿ ವಿನ್ಯಾಸದೊಳಿ ವಿಧಮನ ವಿಭ್ರಮಿಸಿತು. ಕಾವುದು ಕರುಣೆಯೊಳಿ ಮಲಕಾವತಿ ವಲ್ಲಭನೇ ಭೂಲೋಕದಿ ಜನಿಸುತ್ತಲಿ ಕಾಲವ ಗೆಳೆಯುವುದೇ ವಿಚಾರ ಮಹಿಮಗೈ ಬಿಡದಿರು ಬೀಳಾದುದೆ ಮಾಡು ಕಾವುದು ಎಮ್ಮ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟೆ ಪ್ರಭು. ಭೂಲೋಕದಲ್ಲಿ ದಂಪತಿಗಳಾಗಬೇಕೆ? ನಮ್ಮಲ್ಲಿದ್ದಂತಹ ರಾಗವನ್ನು ತೀರಿಸಿಕೊಳ್ಳುವುದಕ್ಕೆ ಅಥವಾ ನಮ್ಮಲ್ಲಿದ್ದಂತಹ ಒಂದು ಅನುಬಂಧವನ್ನು ಈಡೇರಿಸಿಕೊಳ್ಳುವುದಕ್ಕೆ ನಮ್ಮ ದೈಹಿಕವಾದಂತಹ ಏನು ಕಾಮನೆಗಳುಂಟು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಈಡೇರಿಸಿಕೊಳ್ಳುವುದಕ್ಕೆ ನಾವೇ ಗಂಡ ಹೆಂಡತಿಯರಾಗಿ ಹುಟ್ಟಬೇಕು. ಒಂದರ್ಥದಲ್ಲಿ ನೀವು ಶಪಿಸಿದ್ದಲ್ಲ, ಕ್ಷೇತ್ರ ಇದಲ್ಲ, ಅಲ್ಲಿಗೆ ಹೋಗಿ. ಹಾಗಾದ್ರೆ ನಿನಗೆ
ಶಾಪ ಹೇಗೂ ಕೊಡಬಹುದು. ದೊಡ್ಡವನೇ ಶಾಪ ಕೊಡುವುದಕ್ಕೆ ಇದ್ದವನೇನೆ. ಆದರೂ ಕರುಣೆಯನ್ನು ನಿಲ್ಲಿಸಿ ಒಂದು ದೃಷ್ಟಿಕೋನದಿಂದ ನಮ್ಮನ್ನು ಆಲೋಚನೆ ಮಾಡಬೇಕು. ನಾವಿಬ್ಬರು ದೇವಲೋಕದವರು. ಹೌದು. ದೇವೇಂದ್ರನಿಗೆ ಬಹಳ ಹತ್ತಿರನಾದವ ನಾನು. ಕೆಳಗೆ ದೂಡಿಬಿಟ್ಟ ಹಾಗೆ ಶಾಪವನ್ನು ಕೊಟ್ಟು ಬಿಟ್ಟೆಯ ಸ್ವಾಮಿ. ಇನ್ನು ಸ್ವರ್ಗಲೋಕದಲ್ಲಿ ನಮಗಿರುವುದಕ್ಕೆ ಅವಕಾಶ ಇರುತ್ತದೆ. ಭೂಮಿಯಲ್ಲಿ ಬದುಕಿ ಗರ್ಭವಾಸವೇ ಮುಂತಾದ ದುರ್ಬಲ ದುಃಖಗಳಿಗೆ ಒಳಗಾಗಿ ಮನುಷ್ಯ ಜನ್ಮದಲ್ಲಿ ಒಮ್ಮೆ ಸಾವು, ಒಮ್ಮೆ ಹುಟ್ಟು, ಮತ್ತೊಮ್ಮೆ ಜನ್ಮ, ಇನ್ನೊಮ್ಮೆ ಸಾವು. ಕೃಪಾಕರನಾಗಿ ಒಂದೇ ಜನ್ಮದಲ್ಲಿ ಪರಿಹಾರವಾಗಿ ದಿವ್ಯ ಲೋಕವನ್ನು ಸೇರುವ ಹಾಗೆ ಅನುಗ್ರಹ ಮಾಡಿಕೊಂಡೇ ಯಾದವರು ವಿಲಪಿಸಲು ವಿತ್ತಪತಿ ಮತ್ತೆ ತಾನೆಂದ ಎನ್ನಯ ಶಾಪ ಪುಸಿಯಾಗದು ಆದಡಿ ಗೊಂದಿನಿತು ದಯದು ನರಜನ್ಮವಾತು ಬಿರಗಾದಿ ತಲ್ಕೆತ್ತ ಬಡಿದು ಮುಂದೆ ಪುತ್ರಗೆ ಪಟ್ಟಗಟ್ಟಿ ಮುಂದೆ ಪುತ್ರಗೆ ಪಟ್ಟಗಟ್ಟಿ ತೀರ್ಥಾಟನೆಗೆ ಎಂದು ಹೊರಟ ಚಕ್ರ ತೀರ್ಥದಲ್ಲಿ ಮಿಂದು ಭವಬಂಧನವ ಕಳಚುತ್ತ ಪೂರ್ವಲೋಕವ ಐದಲು ಬಹುದಿನಲು ಮಣಿದರಂದು ಕಣ್ಣೀರಿನಿಂದ ನನ್ನ ಪಾದವನ್ನು ತಡೆಯುತ್ತಾ ಇದ್ದೀರಿ. ಮಾಡಿದ ಕೃತ್ಯದಿಂದ ಆಗಿ ಕುಪಿತನಾದಂತಹ ನಾನು ಶಾಪವನ್ನು ಕೊಟ್ಟಿದ್ದೇನೆ. ಆದರೆ ನಾ ಕೊಟ್ಟ ಶಾಪ ಪುಸಿಯಾಗುವುದಿಲ್ಲ, ಅದು ಸಾಕಾರಗೊಳ್ಳಲೇಬೇಕು. ಹಾಗಾದ್ರೆ ನಮ್ಮ ಬದುಕು ಭೂಲೋಕದಲ್ಲಿ ಕರ್ಮಭೂಮಿಯಲ್ಲಿ ನೀವು ಜನಸಾಮಾನ್ಯರಾಗಿ ಹುಟ್ಟಿದರೆ ನಿಮ್ಮ ಜೀವನ ಅನ್ನೋದು ಬರ್ಬರವಾಗಿ ಹೋದೀತು. ಶ್ರೇಷ್ಠ ಕ್ಷತ್ರಿಯ ಕುಲದಲ್ಲೇ ನೀವು ಹುಟ್ಟಬೇಕು. ಆಮೇಲೆ ನೀವೇ ಮದುವೆಯನ್ನಾಗಬೇಕು. ದಾಂಪತ್ಯ ಜೀವನದ ಸುಖ ಕಷ್ಟವನ್ನು ನೀವಲ್ಲಿ ಅನುಭವಿಸಬೇಕು. ಸುಖ ದುಃಖ ಅನ್ನುವುದು ಜೀವನದಲ್ಲಿ ಎರಡು ಕಣ್ಣುಗಳು ಇದ್ದ ಹಾಗೆ, ಎರಡು ನಾಣ್ಯದ ಮುಖಗಳಿದ್ದ ಹಾಗೆ ವಿರಹವನ್ನು ಅನುಭವಿಸಬೇಕಾಗಿ ಬಂದೀತು. ಅದನ್ನೆಲ್ಲ ಅನುಭವಿಸಿ ಸಾಂಸಾರಿಕವಾದಂತಹ ನಿಮ್ಮ ಜೀವನದಲ್ಲಿ ಪುತ್ರರತ್ನನೋರ್ವನನ್ನು ಪಡೆದು ಅವ ಪ್ರಾಪ್ತ ವಯಸ್ಕನಾದಾಗ ಅವನಿಗೆ ರಾಜ್ಯದ ಪಟ್ಟವನ್ನು ಕಟ್ಟಿ ಆಮೇಲೆ ಆ ರಾಜ್ಯದಲ್ಲಿ ನೀವು ನಿಲ್ಲಬೇಡಿ. ತೀರ್ಥಕ್ಷೇತ್ರ ಸಂದರ್ಶನ, ಪುಣ್ಯಕ್ಷೇತ್ರ ಸಂದರ್ಶನ ಇದೆಲ್ಲವನ್ನು ಮಾಡುತ್ತಾ ಮಾಡುತ್ತಾ ತೀರ್ಥ ಸ್ನಾನವನ್ನು ಮಾಡುತ್ತಾ ಚಕ್ರ ತೀರ್ಥಕ್ಕೆ ಹೋಗಿ ಅಲ್ಲಿ ಮುಳುಗಿದಾಗ ನಿಮ್ಮ ಈ ದೇಹ ಅನ್ನೋದು ಪತನವಾಗಿ ಹೋಗ್ತದೆ. ದಿವ್ಯವಾದಂತಹ ದೇಹ ನಿಮಗೆ ಲಭ್ಯವಾಗ್ತದೆ. ಮೊದಲಿನ ಈ ರೂಪವನ್ನು ಧರಿಸಿ ಪುನರಪ ನೀವಿಲ್ಲಿಗೆ ಬರಬಹುದು. ಆದ್ದರಿಂದ ಭೂಲೋಕವನ್ನು ಸೇರಿಕೊಳ್ಳಿ, ಹೋಗಿ. ಇತ್ತನೋಲಗವನ್ನು ಕಾಲಜಿತುದನು ಜೇಂದ್ರ ಕೃತ್ತಿವಾದನನುತಿಸು ತಂದು
ಸ್ಥಳ. ಭಟ್ಟಣಕ್ಕೆ ಯಾರೊಂದು ಕೇಳಿ ಬಂದರಿ. ಕಾಲಚಿತ್ತು ಎಂದು ಕೇಳಿದ್ದೇವೆ. ನಾವೇ ಸರಿ ಹೊರಟು ಬಂದ ಕಾರ್ಯ ಬಳಸ್ತಿದೆ. ಇದ್ದ ಕ್ಯಾರೋಜ ಪುರವರದೊಳತಿ ನೋಡಿದ್ಯ ಸಭೆ ಎಷ್ಟು ಸಂತೋಷಭರಿತವಾಗಿ ಈ ಕಾರುಷ ನಗರವನ್ನು ನಿರ್ಮಾಣ ಮಾಡುವುದಕ್ಕಾಗಿ ನಾವು ಪಟ್ಟಂತಹ ಶ್ರಮ ಒಂದಲ್ಲ ಎರಡಲ್ಲ ಹಲವು ರೀತಿಯಲ್ಲಿ ಶ್ರಮ ಪಟ್ಟಿದ್ದೇವೆ. ಸತ್ಯ. ಆ ಶ್ರಮದಿಂದಾಗಿ ನಮಗೊಂದು ಸ್ಥಾನಮಾನವನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಈಗ ಯೋಗ್ಯತೆಯಲ್ಲಿ ನಾವು ದೊಡ್ಡವರು, ಕಾಲಾಜಿತು ಎಂಬ ನಾಮಧೇಯದಿಂದ ನಾನು ಮೆರೆಯುತ್ತಾ ಇದ್ದೇನೆ. ಸತ್ಯ ಅಲ್ವೇ? ಸ್ಥೂಲ ಶಿರ, ನೀನು ನನ್ನ ಒಡ ಹುಟ್ಟಿದವ. ನಾವು ನೆಮ್ಮದಿಯಿಂದ ಕಾಲ ಕಳೆಯಬೇಕು ಅಂತಾದ್ರೆ ಮೂಲ ಕಾರಣ ಏನು ಗೊತ್ತಾ? ಪರಶಿವ ಕಾಪಾಡಬೇಕು ಅಂತಾದ್ರೆ ನಮ್ಮ ಬಲದಿಂದ ಏನೋ ಸಾಧ್ಯವಿಲ್ಲ. ದೇಹದಲ್ಲಿ ಬಲವಿದೆ, ರಟ್ಟೆಯಲ್ಲಿ ಬಲವಿದೆ, ಆದರೆ ಮನೋಸ್ಥೈರ್ಯ ಶಾಶ್ವತವಾಗಿ ಉಳಿಯಬೇಕು ಅಂತಾದ್ರೆ ದೈವ ಬಲ ಬೇಕು ಅಲ್ವೇ? ಸತ್ಯ. ಅದಕ್ಕಾಗಿ ಘೋರವಾದಂತಹ ಕಾರಣವನ್ನು ಸೇರಿ ತಪಸ್ಸನ್ನಾಚರಿಸಿದವರು ನಾವು. ಬ್ರಹ್ಮದೇವ ಒಲಿದ ಏನು ಬರಬೇಕು ಅಂತ ಕೇಳಿದಾಗ ಮರಣವೇ ಇಲ್ಲದಂತವರ ಕರುಣಿಸು ಅಂತ ಹೇಳಿದವ. ಆಗುವುದಿಲ್ಲ ಅಂತ ಬ್ರಹ್ಮದೇವನಾಡಿದ. ಆವಾಗ ಉಪಾಯದಿಂದ ನಾವು ಕೇಳಿದ್ದೇನು? ಮಾನವರಿಂದಲೇ ನಮಗೆ ಮರಣ ಬರಲಿ. ಸತ್ಯ. ಸಾಮಾನ್ಯ ಮಾನವರು ನಮ್ಮನ್ನೆಲ್ಲ ಕೊಲ್ಲುವುದಕ್ಕುಂಟೆ ಖಂಡಿತವಾಗಿಯೂ ನಮ್ಮ ಯೋಗ್ಯತೆ ಏನು? ಅದು ಸಾಮಾನ್ಯವಾದುದಲ್ಲ. ರಕ್ಕಸರು, ದೈತ್ಯರಿಗೆ ಎಡೆಯಾದವರು ಯಾರೂ ಇಲ್ಲ ಇಲ್ಲ. ದೇವತೆಗಳು ಒಂದೊಮ್ಮೆಗೆ ಹಿಮ್ಮೆಟ್ಟಿ ಓಡುವಂತಹ ಜಾಯಮಾನದವರು. ಅಂತವರಿಗೆ ನಾವು ಸವಾಲೊಡ್ಡುವವರಾದರೆ
ಯೋಚನೆ ಮಾಡಿ ಅಡಿ ಇಟ್ರೆ ನಮಗೆ ಒಳ್ಳಿತಾಗ್ತದೆ ಅಲ್ವೇ? ಯೋಚನೆ ಮಾಡದೆ ಅಡಿ ಇಟ್ರೆ ಏನಾಗ್ತದೆ? ಪ್ರಪಾತಕ್ಕೆ ಬೀಳ್ಬೇಕಾಗ್ತದೆ.